ನಾನು ಯಾವತ್ತು ನಿನ್ನ ಜೊತೆ ಎತ್ತಾಕ್ಬಾರ್ದು ಕೆಳಗಡೆ. ಅಲ್ಲಿ ನೋಡ್ತಾ ಇದಾರೆ ನಿಮ್ಗೆ. ವೈಟ್ ನಮ್ದು ಸೆಕ್ಸಿ ನಮ್ಮ ಮಾತು ಕೇಳ್ಕೊ. ಅಲ್ಲೇ ಅಲ್ಲೇ ಇಟ್ಕೋ. ಇದು ಕೊಡಿ. ಯಾವ್ದಕ್ಕೆ? ಇದು ಕೊಡಿ ಅಷ್ಟೇ. ಸಿಮ್ರನ್ ಸಿಮ್ರನ್ Hey guys, what's up? Welcome back to my YouTube channel. So ಇವತ್ತು ಒಂದು SMR ಮೇಲೆ ಪ್ರಾಂಕ್ ಮಾಡ್ತಾ ಇದ್ದೀವಿ. ಅವರು ಒಳಗಿಲ್ಲಿ ವಾಶ್ರೂಮ್ಗೆ ಹೋಗಿದ್ದಾರೆ. ಇಲ್ಲಿ ಗುರು ನಿಂತಾರೆ ನೋಡಿ. ಸೊ ಮನೆಯಲ್ಲಿ ವಾಶ್ರೂಮ್ಗೆ ಹೋಗಿದ್ದಾರೆ. ತಿಲಕ್ ಮನೆ ಅದು. ಏನ್ ಪ್ರಾಂಕ್ ಮಾಡೋಣ ಗೊತ್ತಾ? ಆಲ್ರೆಡಿ ನನಗೆ ತಲೆ ನೋವ್ತಿದೆ ಆಯ್ತು ಬೆಳಗಿಂದ. ತಲೆ ನೋವ್ತಿರ್ಬೇಕಾದ್ರೆ ಐ ಥಾಟ್ ವೈ ವಿಲ್ ಐ ನಾಟ್ ಯೂಸ್ ದಿಸ್ ಟ್ರಿಕ್ ಅಂತ. ನಾವೆಲ್ಲರೂ ಹೋಗ್ತಾ ಇದೀವಿ. ತಿಲಕ್ ಅವ್ರ ಹೊಸ ಮನೆ ಕಡೆ ಸ್ವಲ್ಪ ಹೋಗ್ಬೇಕಿತ್ತು. ಸೊ ಹೋಗ್ತಾ ಇದೀವಿ. ನಮಗೂ ಆ ಕಡೆ ಏರಿಯಾ ಕಡೆ ಒಂದು ಶೂಟ್ ಇತ್ತು, ಕೆಲಸ ಇತ್ತು. ಸೊ ಬಟ್ ಅದು ಪೋಸ್ಟ್ಪೋನ್ ಆಗಿದೆ. ಸೊ ಬಟ್ ಆ ಏರಿಯಾ ಕಡೆಯಿಂದನೇ ಹೋಗ್ಬೇಕು ನಾವು. ಅದಕ್ಕೆ ಇವಾಗ ಹೋಗ್ತಾವ ನಾವೇನ್ ಮಾಡೋಣ ಗೊತ್ತಾ? ಅಲ್ಲಿ ಹೋಗ್ತೀವಿ, ಅಲ್ಲಿ ರೀಚ್ ಆಗ್ತೀವಿ. ನಾನು ಮುಂಚೆನೆ ಗುರು ತಿಲಕ್ಗೆಲ್ಲ ಹೇಳ್ಬಿಡ್ತೀನಿ ನಾನು ಈ ತರ ಪ್ರಾಂಕ್ ಮಾಡಕ್ ಹೋಗ್ತೇನೆ ಅಂತ. ಅದೇನ್ ಪ್ರಾಂಕ್ ಅಂತಂದ್ರೆ ನಾನು ತಲೆ ಸುತ್ತು ಬಿದ್ದೋಗ್ಬಿಡ್ತೀನಿ. ಬಿದ್ದೋದಾಗ SMR ರಿಯಾಕ್ಷನ್ ನೋಡೋಣ, ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ, ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಹೆವಿ ಮಜಾ ಬರುತ್ತೆ. ಆ ತರ ಒಂದು ಮಾಡೋಣ. ನನಗ್ ನಗು ಬರುತ್ತೆ ನಗು ಬಂದ್ಬಿಡುತ್ತೆ ಅನ್ನೋದು ಒಂದು ಇದೆ ತಲೆಯಲ್ಲಿ. ಎಲ್ಲಿ ನಾನು ನಗ್ಬಿಡ್ತೀನೋ, ಎಲ್ಲಿ ಎಲ್ಲ ಸ್ಪಾಯ್ಲ್ ಆಗ್ಬಿಡುತ್ತೋ ಅಂತ. ಸೊ ಹೋಗೋಣ ಇವಾಗ. ವಾಶ್ರೂಮ್ಗೆ ಅಂತ ಹೋಗಿದ್ದಾರೆ. ಬಂದಿದ ತಕ್ಷಣ ವಿಲ್ ಸ್ಟಾರ್ಟ್. ಯಾಕೋ ತಲೆ ನೋವ್ತಿದೆ ಅಂತೀನಿ. ಆಮೇಲೆ ಗುರು ಅವರು ಹೈಡ್ ಮಾಡ್ತಾರೆ, ಕ್ಯಾಮ್ರಾನ ಹೈಡ್ ಮಾಡಿಕೊಂಡು ಕ್ಯಾಮ್ರಾ ಹಿಡ್ಕೋತಾರೆ. ಸೊ ಅವ್ರು ಹಿಡ್ಕೊಂಡ್ರೆ ಆಬ್ವಿಯಸ್ಲಿ SMR ಮಾತ್ರ ಗೊತ್ತಾಗ್ಬಾರ್ದು. ಗುರು SMR ಗೊತ್ತಾಗ್ಬಾರ್ದು ಹೈಡ್ ಇದೆ ಕ್ಯಾಮ್ರಾ ಅಂತ. ಸೊ ನಾನು ತಲೆ ಸುತ್ತ ಬಿಡೋಗ್ತೀನಿ. ಅವ್ರ ರಿಯಾಕ್ಷನ್ ನೋಡ್ಬೇಕು. ಆಮೇಲೆ ನಿಮ್ಗೆಲ್ಲ ಒಂದ್ಸಲ ನಾನು ಅರ್ಥ ಮಾಡ್ತೀನಿ, ನಿಮ್ಗೆ ತಿಲಕ್ಗೆಲ್ಲ ಜೊತೆಗೆ ಅರ್ಥ ಮಾಡಿಸ್ತೀನಿ. ಸೊ ಫಸ್ಟ್ ನಾನು ನಿಮ್ಮೆಲ್ಲರಿಗೂ ಹೇಳ್ಬಿಟ್ಟೆ. ಲೆಟ್ಸ್ ಗೋ. ತಿಲಕ್, ಇವಾಗ ನಾನು ಒಂದು ಪ್ರಾಂಕ್ ಮಾಡ್ತೀನಿ SMR ಮೇಲೆ. ಓಕೆನಾ? ನಾನು ತಲೆ ಸುತ್ತ ಬಿದ್ದೋಗ್ತೀನಿ. ಸಾರಿ ಗೈಸ್, ನನ್ನ ವಾಯ್ಸ್ ಆದ್ರೆ ನೀವು ಮತ್ತೆ ಗುರು ಮೇಂಟೈನ್ ಮಾಡ್ಬೇಕು ಆಸ್ ಇಫ್ ನಾನೇನು ಬೆಳಗಿಂದ ತಿಂದೇ ಇಲ್ಲ. ಇವತ್ತು ತಿಂದೆ ಹಂಗ ಅವ್ರಿಗೆ ತೋರ್ಸ್ಬೇಕು ಆಯ್ತಾ? ಅವ್ರು ತಿಂದಿರೋದಲ್ಲ, ನಾನೇನು ತಿಂದಿಲ್ಲ ಅಂತ ತೋರಿಸ್ಬೇಕು. ತೋರ್ಸೋದಲ್ಲ, ಹೇಳ್ಬೇಕು ಅವ್ರಿಗೆ. ಅವ್ರು ಇರ್ಲಿಲ್ವಲ್ಲ, ಅವ್ರಿಗೆ ಹಿಂಗ್ ಗೊತ್ತಾಗತ್ತೆ ನಾನು ಏನೇನ್ ತಿಂತೀನಿ. ಆಕ್ಟಿಂಗ್ ಮಾಡ್ಬೇಕು ಆಯ್ತಾ? ಅವ್ರು ಎಷ್ಟೊತ್ತಾಗತ್ತಂತೆ ಬರಕ್ಕೆ? ಹಾ. ಸೊ ಗೈಸ್, ಅವ್ರು ಬಂದಿದ ತಕ್ಷಣ ನಾವು ಸ್ಟಾರ್ಟ್ ಮಾಡೋಣ. ನೋಡೋಣ ಇವ್ರಿಬ್ರು ಎಷ್ಟು ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡ್ತಾರೆ ಅಂತ. ಮಾಡ್ತಿರತ್ತಿಲ್ಲ ಆಕ್ಟಿಂಗು ನ್ಯಾಚುರಲ್ ಫುಲ್ಲು. ನನ್ಗಿಂತ ಚೆನ್ನಾಗಿ ಮಾಡ್ತೀರಾ. ಅಯ್ಯೋ ಅಂತೆಲ್ಲ ಹೇಳ್ಬೇಕು. मतलब वो अलग ही लेवल का बंदा था. ನಮ್ಮಮ್ಮ ಕಸಿನ್ ಮಾತಿದ್ ನೋಡಿದ್ರೆ ಅಯ್ಯೋ ಹೋಗ್ಬಿಟ್ರು ಅಂದ್ರೆ ಹಿಂಗ ಅಂತ ನಮ್ಮ ಬಿಡ್ತು ಅನ್ನುವಂತ. ಕ್ಯಾಮ್ರಾ ಎಲ್ಲಿ ಇಟ್ಟಿರ್ಬೇಕು? ಕ್ಯಾಮ್ರಾ ಹಿಡಿದ್ರೆ ಗೊತ್ತಾಗಲ್ವಾ? ಕ್ಯಾಮ್ರಾ ನೀವ್ ಹೆಂಗಾದ್ರೂ ಮಾಡಿ ಹೈಡ್ ಮಾಡ್ಬೇಕು, ಅದ್ ನಿಮ್ ಜವಾಬ್ದಾರಿ. ಹಿಂಗೆ ಎಲ್ಲಾದ್ರೂ ಹಿಂಗ್ ಕೆಳಗೆ ಈ ತರ ಕೈಯಿಂದ ಮುಟ್ಕೋಬೇಕು. ಹೊಸ ಕ್ಯಾಮ್ರಾ ಕೊಡ್ಸಿ ನಮ್ಗೆ. ಪೆನ್ ಕ್ಯಾಮ್ರಾ. ಸ್ಪೆಕ್ಸ್ ಕ್ಯಾಮ್ರಾ ಕೊಡ್ಸಿ. ನನಗೆ ಸ್ಪೆಕ್ಸ್ ಕ್ಯಾಮ್ರಾ, ಇವ್ನಿಗೆ ಪೆನ್ ಕ್ಯಾಮ್ರಾ. ಸ್ಪೆಕ್ಸ್ ಕ್ಯಾಮ್ರಾ ಕೊಡ್ಸಿ ನಮ್ಗೆ ಈಸಿ ಆಗುತ್ತೆ. ಅದು ಅದು 25,000 ಅಲ್ವಾ? ನೋಡಿ ನೋಡ್ಬಿಟ್ಟು ಕೊಡ್ಸಿ. ಸರಿ ಆಯ್ತು, ನಾನು ಕೊಡ್ಸಲ್ಲ. ಸೊ ಇವಾಗ ನಾವು SMR ವೇಟ್ ಮಾಡ್ತಿದ್ದೀವಿ ಗೈಸ್. ವಾಶ್ರೂಮ್ಗೆ ಪಾಪ ಬೆಳಗ್ಗೆ ಅವ್ರು ಎಲ್ಲೋ ಕೆಲ್ಸಕ್ಕೆ ಹೋಗಿದ್ರು. ಬೆಳಗ್ಗೆಯಿಂದ ವಾಶ್ರೂಮ್ ಹೋಗಿದ್ರು? ಇಲ್ಲ, ಎಲ್ಲೋ ಅವ್ರ ಅಪ್ಪನ ಕೆಲ್ಸಕ್ಕೆ ಹೋಗಿದ್ರಲ್ಲ. ಇವಾಗ ಬರ್ಲಿ, ನಾವು ಸ್ಟಾರ್ಟ್ ಮಾಡೋಣ. ಏನ್ ಹೇಳಿ? ಏನ್ ಸ್ಟಾರ್ಟ್ ಮಾಡ್ತೀರಾ? ಆಕ್ಟಿಂಗ್ ನಾರ್ಮಲ್ ಆಗಿ ಅದೇ ಬಂದ್ಬಿಡುತ್ತಲ್ಲ. ಬಟ್ ಏನಂದ್ರೆ ತಿಲಕ್, ನನ್ಗೆ ನಾನ್ ನಗ್ಬಾರ್ದು ಅದಿರೋದು. ಬಂದ್ರು ಗೈಸ್ ಬಂದ್ರು. ಸೊ ಎಷ್ಟ್ ಚೆನ್ನಾಗಿದೆ ನೋಡಿ ಆಂಬಿಯನ್ಸ್ ಅಲ್ವಾ? ತಗೊಳಕ್ ಬಂದಿದ್ದೀನಿ. ನಾನು ಯಾವತ್ತು ನಿನ್ನ ಜೊತೆ ಎತ್ತಾಕ್ಬಾರ್ದು ಕೆಳಗಡೆ. ಏನಾಗುತ್ತೆ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು? ಪ್ರೆಗ್ನೆಂಟ್ ಆಗಿದ್ದೀಯಾ? ಯಾಕೆ ತಿಂದಿಲ್ಲ?
ಯಾಕೋ ಹೊಟ್ಟೆಗೆ ಸೇರ್ತಾನೆ ಇರ್ಬೋದು, ತಲೆ ಸುತ್ತಿದೆ full. ಹೊಟ್ಟೆಗೆ ಸೇರ್ತಾ ಇಲ್ವಾ? ಇನ್ನೆಲ್ಲಿಗೆ ಸೇರ್ತಾ ಇದ್ದಲ್ಲ? ಇಲ್ಲಿ ಇಲ್ಲಿ ತೋರ್ಸು. ಯು ಬ್ರೋಕ್ ಮೈ ಯು. ಹಾ ಸುಮ್ಮನೆ ಇರೋ ತಲೆ ಸುತ್ತಿದ್ರೆ ಸೀರಿಯಸ್ಲಿ ತಲೆ ಸುತ್ತಿದೆ, ಬೇಡ ಸರಿ ಆಯ್ತು. ಮಾಡ್ರೆ ಹೋಗ್ಬಿಡು ಸ್ವಲ್ಪ ದೂರ. ಹಾ ಯಾಕೋ ನಿಂತು ತುಂಬಾ ದಿನ ಅಂದ್ರಲ್ಲಿ ಏನು? ತಲೆ ಸುತ್ತಾ ಇರುತ್ತೆ, ಗೊತ್ತಿಲ್ಲ. ಹೌದಾ? ಇದು ಕೆಳಗಡೆ ಐತ್ಲ ಏನು? ಸರಿ ನೀನ್ ಎಗರ್ಸೋ, ಬ್ಲಾಗ್ ಇದೆ, ನೀನೇ ಎಗರ್ಸಿರೋದು ಅಂತ ಗೊತ್ತಾದ್ರೆ ಆಗೋಯ್ತು ನಿಮಗೆ. ಸರಿ ಆಯ್ತು, ಬಾ. ಏನಕ್ಕೆ? ಪ್ಲೀಸ್ ಹಾ ನೋಡು, ಒಂದು ಕ್ಯಾರೆಕ್ಟರ್ ಇದೆ ಗೊತ್ತಾಯ, ಏನು? ಇದ್ರಲ್ಲಿ ಲಿಂಗೇಶ್ ಒಂದು ಹಾ ಆತರ ಮಾಡ್ತಸು ನಿಂದ ಮಾಡ್ಕೊಂಡು. ಅನುಮತ ಮಾಡುತ್ತಿದ್ದೆ. ಹಾ ಒಂದಿಟ್ಕೊಡ್ಬೇಕೀಗ. ದುಡ್ಡು ಕೊಡ್ಬೇಕಾ? ಕಾಸಿನ ಮುಂದೆ ಕೊಡ್ಬೇಕು. Emotional damage. 500 ರೂಪಾಯಿ ನೋಟ್ಗಳು ಹಿಡ್ಕೊಂಡು ಬರೀ 20 ರೂಪಾಯಿ ಕೊಟ್ಟು ಫ್ರೆಂಡ್ಸ್. ತಿಲಕ್ ಅವ್ರೇನೋ ಲಿಂಗೇಶ್ ತರ ಮಾಡ್ತಾನೆ ಅಂತ ಮಾಡಿ ನೋಡ್ ಮಾಡಿ ತೋರಿಸ್ತಾರೆ. ಐ ಮೂವಿ ಬ್ಯಾಕ್ ಕೊಡಿ. ಗೈಸ್ ಇದಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀರಾ ಗೈಸ್? 10 out of 1. 10 out of 1 ಅಂತ ಇವನು ಅದ್ ಹೆಂಗ ಮಾಡು, ಅದನ್ನ ಮಾಡು. ಕ್ಯಾಮ್ರಾ ಹೋಗಿ ಮಾಡು, ಅಲ್ಲೇ ಕ್ಯಾಮ್ರಾ ಐತಿ. ಕ್ಯಾಮ್ರಾನೇ ನಿಮ್ಗೆ ಕ್ಯಾಮ್ರಾ ಮಾಡಿ ಹಿಂಗೆ ಮಾಡಿ. ಕ್ಯಾಮ್ರಾಗೆ ಇಲ್ಲ ವಾಯ್ಸ್ ಬರೀ ಕೇಳಿಸ್ತಿರೋದು. ಹೌದಾ? ಅವನ್ ನೋಡೋಣ ಅಲ್ಲಿ ನೋಡ ಹುಡುಗ ನೋಡಿ. ಅಲ್ಲಿ ನೋಡ್ತಾ ಇದಾರೆ ನಿಮ್ಗೆ. ಅಲ್ಲಿ ಹೇಳು ಏನೋ ಏನೋ VULNERB ಏನಾಗುತ್ತೆ? ವಲ್ನರಬಲ್. ಅದೇ ಅಡ್ವಾನ್ಸ್ ಅಂತ ಅನ್ನೋದು. ಜಾಸ್ತಿ ಇದ್ರೆ ಅಡ್ವಾನ್ಸ್ ಇರುತ್ತೆ. ತುಂಬಾ ಕಾಸ್ಟ್ಲಿ, 70 ಲಕ್ಷ 1 TV. 70 ಲಕ್ಷ 1 TV ನ? ನಿಮ್ಮ ಮನೆ ಮೈಕಿಲ್ಲ ಮೈಕ್ ಹಾಕಿದ್ರೆ ಬೇರೆ ಏನೋ ಇಂಕಿಸ್ತೈತೆ. ಹಚ್ತಿದ್ಯಾ? ಹೇಳಿ ಎಷ್ಟು ಟಿವಿ? ಕಾಸ್ಟ್ಲಿ, ನಾನು ಎಷ್ಟಂತ ಹೇಳೋದು ದೃಷ್ಟಿ ಆಗುತ್ತೆ. ಆಲ್ಮೋಸ್ಟ್ 80 ಲಕ್ಷಕ್ಕಿಂತ ಮೇಲಿದೆ ಗೈಸ್. ಇಲ್ಲ ಫ್ಲಾಟ್ ಬರುತ್ತೆ 80 ಲಕ್ಷ. ಇಲ್ಲ ಫ್ಲಾಟ್ 2 BHK ಮಾರ್ಬಿಟ್ಟು ಸ್ವಂತ ಮನೆ ತಗೊಂಬೋದು ಇತ್ತಾನೆ. ನೀನು ಬಾಡಿಗೆ ಮನೇಲಿ ಇದೆಯಾ? ಹೌದು ಪಾಯಿಂಟ್. ಅಲ್ಲ ಸೆಕೆಂಡ್ಸ್ ಅಲ್ಲಿ ಮಾರೋದು. ಓವರ್ ಮಾಡ್ತೀನಿ. ಅಲ್ಲ ಕೇಳಿ ಲಾಜಿಕ್ ಕ್ವಶ್ಚನ್. ನನ್ನ ಇಮೋಷನ್ಸ್ ಅದು ಮಾಡಂಗಿಲ್ಲ ನೀನು. 80 ಲಕ್ಷ ಟಿವಿ ಇಟ್ಕೊಂಡಿದ್ಯಾ ಅಂದ್ರೆ ಅದನ್ನ ಮಾರ್ಬಿಟ್ಟು ಮನೆ ತಗೊಂಡ್ಬಿಡ್ಬೋದಲ್ಲ ಸ್ವಂತದ್ದು. ಒಂದು ಆಮೇಲೆ 50 ಲಕ್ಷ ಒಂದ್ 50 ಲಕ್ಷ ಹೋಗ್ಲಿ. ಸರಿ ಸುಮ್ಮನಿರು. ಇದೇನು ನಂಗೆ ಅದು ಏನ್ ಮಾಡ್ತಾನ ಅವಾಗಲೇ ಲಿಂಗೇಶನ್ ಅಂತ ನಾನು ಇವ್ರ ಹತ್ರ ದುಡ್ಡು ಕೇಳಿದೆ ಹಿಂಗೆ. ಅದಕ್ಕೆ ಇವರು ಹಿಂಗೆ ಅಂದ್ರೆ ನಿಂಗೆ ಕೊಡಿ ಅಂತ. ಅದಕ್ಕೆ ಇವರು 500 ನೋಟ್ಗಳಿತ್ತು ಎಲ್ಲಾ ಬಿಟ್ಟು 20 ರೂಪಾಯಿ ಮಧ್ಯದಿಂದ ಎಳ್ಸ್ಕೊಡ್ತು. ನಾನು 500 ರೂಪಾಯಿ ಕೊಡ್ತಾರೆ ಅಂತ ಖುಷಿ. ಇಲ್ಲ ನೀ 20 ರೂಪಾಯಿ ಆಕ್ಟಿವ್ ಮಾಡಿದ್ರಲ್ಲ ಅದಕ್ಕೆ. ಓ ಮೈ ಗಾಡ್, ನಾನು ನಿಮ್ಗೆ ಏನು ಹೇಳಕ್ ಇಷ್ಟಪಡಲ್ಲ. ಅದು ಚೆನ್ನಾಗಿತ್ತು ಇಲ್ಲ, ಆಕ್ಚುಲಿ ನಾನು ಚೆನ್ನಾಗಿತ್ತು. 20 rupees ನಾನು ಹೇಳ್ಬೋದು, ನಾನು ಹೇಳಕ್ ಇಷ್ಟಪಡಲ್ಲ. ಹೇಳು ಹೇಳು. ಬಂದಿಲ್ಲ ಇಲ್ಲ, ಬಂದಿಲ್ಲ ನನಗೆ ಹೇಳಕ್ ಬಂದಿಲ್ಲ. ನನಗೆ ಬಂತು. ಏನ್ ಬಂತು? ಹೋಗ್ಬಾ ಬಾತ್ರೂಮ್ಗೆ ಬಂದಿಲ್ಲ. ಅಲ್ಲಿದೆ ಪ್ರಪೋಸಲ್ ಇದೆ ವಾಶ್ರೂಮ್. ಕೆಟ್ಟದಾಗ ಏನ್ ಹೇಳಿಲ್ಲ. ಹೆಣ್ಮಗು ಬಗ್ಗೆ ಒಂದು ಹೆಣ್ಮಗು ಬರಲ್ವಾ? ನಿರ್ಭರವಾಗಿ ಮಾತಾಡ್ಬೇಡ ನೀನು. ನಿರ್ದಿರವಾಗಿ ನೀಚವಾಗಿ ಮಾತಾಡ್ಬೇಡ. ಯಾರು ಬರಲ್ವಾ? ನೀನ್ ತಿನ್ನಲ್ವಾ? ತಲೆ ಸುತ್ತದ ಸುಮ್ಮನೆ ಇರ್ತ್ಯಾ? ನಿಜವಾಗ್ಲೂ ಸೀರಿಯಸ್ ತಲೆ ಸುತ್ತದ. ಬಿದ್ದೈತಿಲ್ಲ ಕೇಳು, ಕಾರಲ್ಲೂ ಅದೇ ಹೇಳ್ಕೊಂಡಿದ್ದೆ. ಹೇಳ್ಕೊಂಡಿದ್ದ ನಾನು ಕಾರಲ್ಲ ಇದ್ನಲ್ಲ. ಹೇಳ್ಕೊಂಡಿದ್ದೆ. ಹಾ ಹಾ
ಇದಕ್ಕೆ ಹೋಗಿರ್ಲಿಲ್ವಾ ಅದೇನೋ ಇದು ಇದ್ಯಾವ್ದು ಮಾಡ್ತಾರೆ ನೀನ್ ಮಾಡ್ತಾ ಇವಳು ಎದುರೇ ಗೈಸ್ ಮಾಡೋದು ದಿನ ಬಾತ್ರೂಮ್ ಅಲ್ಲಿ ನೋಡ್ಕೊಳ್ರಿ ಇದನ್ನ ಮಾಡ್ತಾಳೆ ಇವಳು. ಅವನ ಅರ್ಥ ಆಯ್ತು ಅವ್ನು ಯಾಕಾದ್ರೂ ಬಂದು ಅದೇ ಅದು ಅವ್ನ ಪೊಸಿಷನ್ ಹಂಗೆ ಕಾಣಿಸ್ತದೆ. ಏನ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಇರ್ಕೊಳ್ಳೋಕ್ ಕಷ್ಟ ಆಗುತ್ತಪ್ಪ ಅವನು. ಇವಾಗ ಇಲ್ಲಿ ಚಿಲ್ ಮಾಡ್ತಿದೀವಿ ಗೈಸ್. ಒಂದ್ ನಿಮಿಷ. ಇದು ಹರ್ಷ ಅಂತ ನನ್ನ ಇದ್ರ ಬ್ಲಾಗ್ ಅಲ್ಲಿ ನೋಡಿರ್ತೀರ. ನಮ್ ಸಬ್ಸ್ಕ್ರೈಬರ್ಸ್ ನಿಮ್ ಬಗ್ಗೆ ಮೆಸೇಜ್ ಹಾಕಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ. ಹರ್ಷ ಪ್ರಾಮಿಸ್ ಇಲ್ಲ ಸೀರಿಯಸ್ ಆಗಿ ಹೇಳ್ತಿದ್ರು. ಹರ್ಷ ಹರ್ಷ 99.9999% ಹುಡುಗಿರು ಹೆಂಗ್ ಕೂತೀರಾ? ಸ್ವಲ್ಪ ಸ್ಟಿಫ್ ಆಗಿ ಸ್ಟ್ರೈಟ್ ಆಗಿ ಕೂತ್ಕೋತೀರಾ? ನಂಗೆ ಬೆನ್ನಿಲ್ಲ. ಬೆನ್ನಿಲ್ವಾ? ನಿಮ್ಗೆ ಬೇನಿಲ್ಲ ಅವನಿಗೆ ಬೆನ್ನಿಲ್ಲ. ಬ್ರೈನ್ ಇಲ್ಲ ನಂಗೆ ಬೆನ್ನಿಲ್ಲ. ನನಗ್ ಬ್ರೈನ್ ಇರ್ತಿರ್ಲಿಲ್ಲ ಅಂದ್ರೆ ನಾನು ಇರ್ತಿರ್ಲಿಲ್ಲ ಏನು ಇಲ್ಲ ನಿಮ್ಮ ಹತ್ರ ಬ್ರೈನ್ ಇದೆ ಅಂತಾನೆ ನಾನು ಇಷ್ಟು ಸ್ಟಿಫ್ ಆಗಿ ವಾಕ್ ಮಾಡ್ತಿರೋದು. ಬ್ರೈನ್ ಇದೆ ಅಂತ ವಾಕ್ ಮಾಡೋದು ಬ್ರೈನ್ ಇಂದ. ಇವಾಗ ಬ್ರೈನ್ ವರ್ಕ್ ಆಗಿಲ್ಲ ಅಂತಂದ್ರೆ ನೀವ್ ವಾಕಿಂಗ್ ಮಾಡ್ತೀರಾ. ಸರಿ ಆಯ್ತು ತಿರುಗಿಸಲು ಸ್ಟೀಫನ್ ಆಗಿ. ಅಂಡ್ ಇನ್ನೊಂದು ಗೈಸ್ ನಾವ್ ಯಾವತ್ತು ಉದ್ಧಾರ ಆಗೋ ಕಡೆ ಗಮನ ಕೊಡ್ಬೇಕು. ನಾವ್ ಯಾವತ್ತು ಯಾರು ಇಲ್ಲಿ ಉದ್ದಾಗಿ ಅಂತ ಹೇಳಿದ್ರು. ಹೆಣ್ಮಕ್ಳು ಇಷ್ಟೇ ಇರ್ಬೇಕು. 5'4" ಇರ್ಬೇಕು ಹೆಣ್ಮಕ್ಳು. 5'4" ಕೆಳಗಿರೋರು ಕೆಳಗೂ ಇರ್ಬೋದು, ಉದ್ದಗಿರೋರು ಉದ್ದಕ್ಕೂ ಇರ್ಬೋದು. ಮತ್ತೆ ಇದೇ ಇರ್ಬೇಕು ಒಂದು ಇಷ್ಟೇ ಇರ್ಬೇಕು. ಇದ್ ಮಾಡ್ತಾ ಇದೀಯಾ ಭೇದ ಭಾವ ನಾನ್ ಕುಳ್ಳಕ್ಕಿಲ್ಲ, ನಾನು ಕರೆಕ್ಟ್ ಆಗಿದ್ದೀನಿ. ನಾನು ಹೆಣ್ಣು. ನಾನು ಏನ್ ಹೇಳಿದ್ರೆ ಯಾರು ಹೆಣ್ಣು ಮಕ್ಳು 5.4 ಇದ್ರೆ ಹುಡುಗ ಅಂತ ಯಾರು ಹೇಳಿದೀವಿ? ದಿಲೀಪ್ ಯಾರು ಹೇಳಕ್ ಬಂದಿಲ್ಲ, ಅದಕ್ಕೆ ದಿಲೀಪ್ ಅಂದ್ಬಿಟ್ಟೆ. ಇವತ್ತು ಫುಲ್ ದಿಲೀಪ್ ಅಂತ ಏನ್ ಹೇಳ್ತಾರದು? ಯಾರು ದಿಲೀಪ್? ನಾನ್ ಯಾಕ ಮಾತಾಡಿದಲ್ಲ ಗೈಸ್. ಇವ್ರು ಅದೇನೋ ಕಿತ್ತಿದ್ರು ಅದಕ್ಕೆ ಗಿಡದು ಅದು ಬೆಳೆ ಬರುತ್ತಲ್ಲ ಗಿಡದ ಎಲೆ ಕಿತ್ತಿದ್ರು. ಅದಕ್ಕೆ ನಾನು ಇವ್ರ ಅಪ್ಪನ ಹೆಸರು ಹೇಳ್ದೆ. ನಾನು ಅದಕ್ಕೆ ಇವ್ರ ಅಪ್ಪನ ಹೆಸರು ಹೇಳ್ಬಿಟ್ಟು ಏನೋ ಅಂದ್ಬಿಟ್ಟೆ. ಏನಂತ ಅಂದ್ರಿ ನೀವು? ನಾನು ಹೇಳಲ್ಲ, ನಾನು ನಾನು ಯಾರಿಗೂ ಡಿಸ್ರೆಸ್ಪೆಕ್ಟ್ ಬಿಡಲ್ಲ. ನಂದೇ ತಪ್ಪು ನೋಡು, ಬಿಡಪ್ಪ ನಂದೇ ತಪ್ಪು. ಸಾರಿ ಬಿಡು. ಯಾಕೆ ಸುಮ್ಮನೆ ಬಿಡಪ್ಪ, ಇವಾಗ ಬಿಡು. ಏನು ಏನಾಯ್ತು? ಅಲ್ಲೋ ಮುರ್ದೋಯ್ತು. ಬಾ ಎಲ್ಲಾದ್ರೂ ಕುತ್ಕೊಬಿಡ್ದು. ನನ್ ತಲೆ ಸುತ್ತ ಆಯ್ತು ನಂಗೆ ಹೋಗಿ. ಬಿಡಲೆ ವಾಷಿಂಗ್ ಮಿಷಿನ್ ಬಿಡು. ಇದು ಸಿಮ್ರನ್ ಮನೆ ಇದು ಇಷ್ಟ ಆಯ್ತು ತಗೊಂತೀರಾ ನೀವು? ಇಲ್ಲಿ ಏನಾದ್ರು ಸಿಕ್ಕಿದ್ರೆ ಪಕ್ಕ ತಗೋತೀನಿ ನಾನು. ದೇವ್ರು ನನ್ಗೆ ಅಷ್ಟೊಂದು ಇದು ಮಾಡಿದ್ರೆ ನಾನು ಪಕ್ಕ ಅಷ್ಟೊಂದು ಇದು ಹೆಲ್ಪ್ ಮಾಡಿದ್ರೆ ಗಾಡ್ ನಾನು ತಗೋತೀನಿ. ಐ ಆಮ್ ನಾಟ್ ದ ಗಾಡ್ ಆಬ್ವಿಯಸ್ಲಿ. ನನಗೆ ಯಾಕೆ ತೋರಿಸ್ತಾ ಇದೆಯಾ? ಮಾಡಲ್ಲ ನಿನ್ ರಿಯಾಕ್ಷನ್ ಏನು ಅಂತ ಅವ್ರು ಮಾಡುತ್ತೆ ಬಿಡು ದೇವ್ರು. ಮಾಡಿದ್ರೆ ಇನ್ನ ಖುಷಿ. ನನಗೆ ಚಿಕ್ಕ ವಯಸ್ಸಿನ ಆಸೆ ಇತ್ತು ಸ್ವಂತ ಮನೆ ಇರ್ಬೇಕು ಅಂತ ನಂದು. ಸೊ ಯಾಕೆ ಹೊಡಿತಾ ಇದ್ದ? ಸುಮ್ಮನೆ ಇರೋ. ಮಾಂಸಿದು ನೀನು ಶಾಮ್ಸು. ಗೈಸ್, ನಾವೆಲ್ಲ ಇವಾಗ ಕ್ಯಾರಮ್ ಮಾಡ್ತಾ ಇದೀವಿ. ಆಲ್ರೆಡಿ 3 ಮ್ಯಾಚ್ ನಾವು ಗೆದ್ದಾಯ್ತು. ನಾನು SMR ನಾನು ಬೇರೆ ಟೀಮ್ ಇದೆ. ನಾನು ಫಸ್ಟ್ ಯು ಟೀಮ್ ಆದೆ, ಆಮೇಲೆ ಅವ್ರ ಟೀಮ್ ಆದೆ, ಆಮೇಲೆ ಇವಾಗ ಯು ಟೀಮ್. ಪಕ್ಕ ಸೋಲ್ತಾರೆ. ಆಯ್ತು, ಎಲ್ಲಾ ಮ್ಯಾಚ್ ಅಲ್ಲೂ ರೆಡ್ ನಾನು ಹೊಡೆದಿರೋದು. ಈ ಮ್ಯಾಚ್ ಅಲ್ಲಿ ಹೊಡೆದೆ, 5 ಮ್ಯಾಚ್ ಅಲ್ಲಿ ರೆಡ್ ಹೊಡೆದಿ. ವೈಟ್ ನಮ್ದು ಸೆಕ್ಸಿ. ನನ್ನ ಮಾತು ಕೇಳ್ಕೊ, ಅಲ್ಲೇ ಇಟ್ಕೋ. ಇದು ಕೊಡಿ. ಯಾವ್ದಕ್ಕೆ? ಇದು ಕೊಡಿ ಅಷ್ಟೇ. ನನ್ನ ಮಾತು ಕೇಳು. ಇವಾಗ ಇಲ್ಲಿ ಇಟ್ಕೋ, ಇದು ಕೊಡಿ. ನನ್ನ ಮಾತು ಕೇಳು. ರೆಡ್ ಮೇಲೆ ಇಟ್ಕೋ. ಓಕೆ ಗೈಸ್, ನಾನೇ ನನ್ನ ಮುಖನ ಇದು ಕೊಡಿ. ಬೀಳುತ್ತೆ ಹೊಡಿ. ಕರೆಕ್ಟ್ ಆಗಿ ಇದು ಕೊಡದೆ ಬಿಡ್ತಾ ಇತ್ತು. ಬಿಡು, 3 ಪಾನ್ ಹೊಡೆದಿದ್ದು. ನಂಗೆ ನಂಬಕ್ಕೆ ಆಗ್ತಿಲ್ಲ ಗೈಸ್. ನಾನೇ ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಲಕ್ ಸ್ಟಾರ್ಟ್ ಆಗೋಯ್ತು. ಇಲ್ಲ, ಅವಾಗಿಂದ ಹೊಡೆದಿನಿ, ತುಂಬಾ ಹೊಡೆದೆ ಅವಾಗಿಂದ. ಈ ಕಡೆ ತರಬಾರ್ದು ಅದನ್ನ. ಈ ಕಡೆ ಯಾವ್ದು ಬರ್ಬಾರ್ದು. ಅದನ್ನೆಲ್ಲ ಈ ಕಡೆ ಯಾವ್ದನ್ನ ಇಲ್ಲಿ ಇಟ್ಕೋ. ಅಲ್ಲಿಂದ ಇದು ಕೊಡಿ.
ಅಷ್ಟೇ ಸೂಪರ್. ಒಂದ್ ನಿಮಿಷ ಕೇಳಿಸ್ಕೊ, ಇಲ್ಲಿ ಇಟ್ಕೋ, ಇದು ಕೊಡಿ. ಇದಕ್ಕ ಇದು ಬ್ಲಾಕ್ ಹೊಡಿಬೇಕು. ತಪ್ಪು ಹೊಡಿತಾ ಇದೆಯಾ? ಬ್ಲ್ಯಾಕ್ ಗಾ ಒಂಚೂರು ತಪ್ಪು ಹೊಡಿ. ಒಂದ್ ನಿಮಿಷ ಈ ಕಡೆ ಅಲ್ಲೇ ಇಟ್ಕೋ, ಇದು ಕೊಡಿ. ಯಾವ್ದು ಕೊಡಿಬೇಕು? ಕೊಡಿ, ನಾನ್ ತೋರಿಸ್ತಾ ಇಲ್ವಾ? ವೈಟ್ SMR ಏನ್ ತೋರಿಸ್ತಾರ ಅದೇ. ಬಿಡು, ಇಟ್ಸ್ ಓಕೆ. ಡೋಂಟ್ ಡಿಮೋಟಿವೇಟ್, ಡೋಂಟ್ ಡಿಮೋಟಿವೇಟ್. ಇದು ನೋಡ್ಕೊಂಡು ಬ್ಲ್ಯಾಕ್ ನಂಗಿರೋದು ಒಂದೇ ಇಲ್ಲಿ 4 ಇದ್ರೆ ಐಕಾನ್ ಹೊಡಿತೈತಿ. ಅಲ್ಲಿ ಜಾಗನೇ ಕೊಡ್ತಾ ಇಲ್ಲ. ಇವಾಗ ಇಲ್ಲಿದೆಲ್ಲ ಇದು ಕೊಡೋದಲ್ಲ ಈಸಿ. ವೈಟ್ ಹೊಡೆದ್ರೆ ವೈಟ್ ಹೋಗುತ್ತಾಳೆ. ಚಲೋ ಒಂದೇ ಸರ್ತಿ ನಿಜವಾಗ್ಲೂ ಫುಲ್ ತಲೆ ಸುತ್ತಂಗ ಆಗ್ತೈತೆ. ಹೌದಾ? ಏನಾಗಲ್ಲ, ಸರಿ ಹೋಗುತ್ತೆ. ಆಚೆ ಹೋಗೋಣ, ಹಾಸ್ಪಿಟಲ್ ಇಲ್ಲಿ ಇದು ಕೊಡಿ. ಏನ್ ಹೊಡಿತಾ ಇದೀಯ? ಸಾರಿ, ಪರವಾಗಿಲ್ಲ. ಅವ್ರು ಎಷ್ಟೇ ಹೊಡ್ಕೊಳ್ಳಿ, ನಮ್ಮಷ್ಟು ಬರಕ್ಕಾಗಲ್ಲ ಅವ್ರು ಯಾವತ್ತೂ. ಡಮ್ಮಲ್ ಡಿಮಿಲ್ ಡಕ್ಕ ಇವತ್ತು ನೀವು ಸೋಲೋದು ಪಕ್ಕ. ಗುರು ಇದು ಕೊಡಿ ಗುರು. ಅವ್ನು ಹಂಗೆ ನೆಲ್ಲಿಗೆ ಕರೆಕ್ಟ್ ಈಚೆ ಬರ್ಬಾರ್ದು. ಲೇ ಎಂತ ಐಕಾನ್ ಮಾಡೋದಂದು ನಾನು ಎಲ್ಲಿಂದ 20 ಸಲ ಅದನ್ನ ಹೊಡಿತಾ ಇಲ್ಲ. ಗೈಸ್, ಇವಾಗ ಮುಗ್ತದೆ. ನಾವೆಲ್ಲರೂ ಆಚೆ ಹೋಗ್ತಿದ್ವಿ ನೋಡಿ, ಎಲ್ಲರೂ ಆ ಕಡೆ ಇದ್ದಾರೆ. ಸೊ ನಾವೆಲ್ಲರೂ ಆಚೆ ಹೋಗ್ತಾ ಇದ್ದೀವಿ. ಇವಾಗ ಹೋಗಿದ ತಕ್ಷಣ ಪ್ರ್ಯಾಂಕ್ ಮಾಡಬೇಡ, ಡೈರೆಕ್ಟ್ ಪ್ರ್ಯಾಂಕ್ ಮಾಡೋಣ. ಬಿಕಾಸ್ ಇಷ್ಟೊತ್ತು ನಾನು ಅವ್ರಿಗೆ ತಲೆನೋವು ಅಂತಾನೆ ಅಂತಿದ್ದೆ, ಆಫ್ ಸ್ಕ್ರೀನು ತಲೆನೋವು ಅಂತಾನೆ ಹೇಳಿದ್ದೀನಿ ನಾನು. ಸೊ ಹೋಗಿದ ತಕ್ಷಣ ಅದು ಮಾಡಬೇಡ. ಸೊ ಗೈಸ್, ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ ನಾವು. ಸೊ ನನಗೆ ಪ್ಲ್ಯಾನ್ಸ್ ಇದೆ, ನಾನು ಇಲ್ಲೇ ಒಂದು ಫ್ಲಾಟ್ ತಗೊಬಿಡ್ಬೇಕು ಅಂತ. ತುಂಬ ಚೆನ್ನಾಗಿದೆ ಇಲ್ಲಿ, ಫ್ಲಾಟ್ನ ಸಖತ್ತಾಗಿದೆ, ಇಲ್ಲೇ ತಗೊಬಿಡ್ಬೇಕು ಅಂತ. ಏನೇನ್ ಗೇಮ್ಸ್ ಇದೆ ಸುಂದ್ರ? ಬನ್ನಿ, ಇಲ್ಲಿ ಅವ್ರು ಕಾರ್ ತರಕಂತ ಹೋಗಿದ್ದಾರೆ. ಏನ್ ಗೊತ್ತಾ ಪ್ಲಾನು? ಕೇಳಿಸ್ಕೊಳ್ಳಿ. ಏನ್ ಕ್ಯಾಮ್ರಾ ಹೆಂಗೆ ಹಿಡ್ಕೋತಾರೆ? ನಾರ್ಮಲ್ ಆಗಿ ನೀವು ಬ್ಲಾಗ್ ಮಾಡ್ತಿರ್ತೀರಾ, ನೀವ್ ಇಟ್ಕೋ, ನೀವು ಔಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾರ್ಮಲ್ ಬ್ಲಾಗ್. ನೀವು ನಾರ್ಮಲ್ ಅವಾಗ ಅದೇ ಬಾಯ್ ಗೈಸ್ ಅಂತ ಹೇಳೋ ಬ್ಲಾಗ್ ತರ ಅವ್ರಿಗೆ ಅನ್ಸ್ಲಿ. ಸೊ ಹಂಗೆ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ, ತಲೆ ಸುತ್ತೋಗ್ತೀನಿ. ನೀವೆಲ್ಲರೂ ಶಾಕ್. ಬೆಳಗಿಂದ ಅವ್ರು ಹೇಳ್ತಾನೆ ಇದ್ರು, ಏನೂ ತಿಂದಿಲ್ಲ, ಏನೂ ತಿಂದ, ನಿಂಗೇನು ಗೇಮ್ ಅಷ್ಟೊಂದು ಮುಖ್ಯನ, ಈ ಥರ ಸ್ಟಾರ್ಟ್ ಮಾಡ್ಕೋಬೇಕು. ಡನ್ ನ್ಯಾಚುರಲ್ ಆ್ಯಕ್ಟಿಂಗ್. ಕ್ಯಾಮ್ರಾ ಆ್ಯಂಗಲ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವೆಲ್ಲ ಕರೆಕ್ಟಾಗಿ ತೋರಿಸ್ಬೇಕು. ಕ್ಯಾಮ್ರಾ ಆ್ಯಂಗಲ್ ಎಲ್ಲ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ನಾವು ಮಾಡ್ತಾನೆ. ನಾನು ದೂರದಿಂದ ನಾರ್ಮಲ್ ಆಗಿ ವ್ಲಾಗ್ ಮಾಡ್ತಿದ್ದೆ. ಸುಮ್ಮನೆ ಏನಾಯ್ತು ಆ ಥರ ಡೌಮನ್ ಜಲ್ದಿನೇ ಹೇಳ್ಕೊಡ್ಬೇಡ. ಮೊಬೈಲ್ ಚೆಕ್ ಮಾಡ್ಲಾ ಸರಿ ಗೈಸ್, ಇವಾಗ ಅವ್ರು ಬಂದರು. ಸೊ ಗೈಸ್, ಇವಾಗ ಆಲ್ಮೋಸ್ಟ್ ಅವ್ರು ಬರ್ತಿದ್ದಾರೆ. ಸೊ ಅದಕ್ಕೆ ಇವಾಗ ಏನು ಮಾಡ್ತೀನಿ ಗೊತ್ತಾ, ನಾನು ಇವಾಗಲೇ ಬಿದ್ದೋಗ್ತೀನಿ. ಯಾಕಂದ್ರೆ ಅಲ್ಲಿ ಕಾರ್ ಹತ್ರ ಆ ಕಡೆ ಬಿದ್ದರೆ ಸುಮ್ಮನೆ ಅವ್ರಿಗೆ ಗೊತ್ತಾಗ ನಾನು ಬಿದ್ದಿನ ಕಾರ್ ಹಚ್ಕೊಂಡು ಹೋಗ್ಬಿಟ್ರೆ ಅಂತ. ಸೊ ಆಲ್ರೆಡಿ ಬಿದ್ದಿರ್ತೀನಿ ನಾನು. ಆ ಥರ ಇದು ಮಾಡೋಣ, ಬಿಡೋದ್ಕಿಲ್ಲ. ಅವ್ನು ಹೆಂಗೆ ಗೊತ್ತಾ, ನೀವು ಹಿಂಗೆ ತೊಗೊಂಡ್ಬರ್ತಾನಲ್ಲ, ನೀವು ಹಂಗೆ ನಾರ್ಮಲಾಗಿ ಔಟ್ರ್ ಕೊಡ್ತಾರೆ ಕಾರ್ ಕೊಡಿ, ಆಮೇಲೆ ಹಂಗೆ ಬಿಡೋದು. ನಾನು ಹಂಗೆ ಹೋಗ್ಕೊಂಡು ಹಾಂ, ಹೌದು, ಅವ್ರಿಗೆ ಹೋಗಿ ಬರಲ್ಲ. ಗೊತ್ತಾಗಲ್ಲ. ನಿಮಿಷ ಸ್ಟಾರ್ಟ್ ಮಾಡಲ್ಲ. ಸೊ ಗೈಸ್, ಐ ಹೋಪ್ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಹೇಗಿದೆ ವ್ಲಾಗು ಅಂತ ಕಮೆಂಟ್ ಮಾಡಿ. ನೀರು ತೊಗೊಂಬರ. ಒಂದು ಕೈ ಅದೇ ಎತ್ಕೊ, ಇಲ್ಲಿ ಎತ್ಕೊ. ಏನು ಅವಾಗಿಂದ ತಲೆ ಸುತ್ತಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ತಾ ಇದ್ದೀನಿ. ನೀರು ಹೊಡಿಯೋದು. ಸಿಮ್ರನ್, ಓಯ್ ಫುಲ್ ಒದ್ದೆ ಮಾಡ್ಬಿಟ್ಟು ನಗ್ಬಾರ್ದಿತ್ತು, ಇನ್ನೂ ಮಜಾ ಮಾಡೋದು. ಏನ್ ಮಜಾ ಬಂತು ಏನೋ ನಿಮ್ಮ ಆಕ್ಟಿಂಗ್. ನಾನೇನೋ ಆಯ್ತು ಅರ್ಜೆಂಟ್ ಆಗಿ ಅಂತ ನೀವು ನೋಡಿದ್ರೆ ಈ ತರ ಸೀನ್.
ಗೈಸ್ ಫುಲ್ ಬಟ್ಟೆ ಎಲ್ಲ ಒದೆ ನಿಮ್ಗೆ ಹೇಗೆ ಅನಿಸ್ತು? ವಾಟ್ ವಾಸ್ ಯರ್ ಫಸ್ಟ್ ರಿಯಾಕ್ಷನ್? ಏನಾಗುತ್ತೆ ಅಂತ ನೋಡಕ್ ಬಂದೆ ಅಂತ ಏನು ಟೆನ್ಷನ್ ರಿಯಾಕ್ಷನ್ ಏನು ಇರ್ಲಿಲ್ಲ. ಹಾ ಏನೋ ತಲೆ ಸುತ್ತ ಬಿದ್ದಿರ್ತಾಳೆ ಫುಡ್ ಗಿಡ್ ಅಂತ ಅನ್ಕೊಂಡೆ. ಬಟ್ ಏನು ನನಗಿದು ಫನ್ನಿಯಾಗಿ ಏನೋ ಮಾಡ್ತಾ ಇದಾರ ಅಂತ ಗೊತ್ತಿರ್ಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಬಟ್ ಯು ಆರ್ ವೆರಿ ಸ್ಟುಪಿಡ್ ಅಟ್ ಪ್ರಾಂಕ್ಸ್, ಪ್ಲೀಸ್ ಡೋಂಟ್ ಡೂ ಇಟ್. ಅಲ್ಲ ಮಾಡ್ದೆ ನಾನು ಅದೇ ನಿಮ್ ಆಕ್ಟಿಂಗ್ ಮಾತ್ರ ಚೆನ್ನಾಗಿದೆ, ಚೆನ್ನಾಗಿತ್ತು, ಸಕ್ಕದಾಗಿತ್ತು. ಆಸ್ಕರ್ ಅಂತ ಒಂದು ಅವಾರ್ಡ್ ಬರುತ್ತೆ ಗೊತ್ತಾ? ಆಸ್ಕರ್ ತಮ್ಮ ಭಾಸ್ಕರ್ ಅಂತ ಗೊತ್ತಾ? ಭಾಸ್ಕರ್ ನನಗೆ ಏನೋ ನಿನ್ನೆ ನಾನು ಒಂದ್ಸಲ 2 ಸಲ ಹಿಂಗ್ ಕೆನ್ನೆ ಕೊಡಿದ ತಕ್ಷಣ ನಕ್ಬಿಟ್ಟೆ. ನೀನು ನೀರ್ ಹಾಕಿದ ತಕ್ಷಣ ಇನ್ನೇನು ನನಗೆ ಆತರ ನಿನಗೆ ಅಲ್ಲ ಸ್ಟಾರ್ಟಿಂಗ್ ಇವ್ರಿಗೆ ಭಯ ಆಯ್ತಾ ಗೈಸ್? ಭಯ ಆಯ್ತಾ? ಇಳಿದ್ಮೇಲೆ ಟೆನ್ಷನ್ ಅಲ್ಲಿ ಇಳಿದೆ. ಸೊ ಗೈಸ್ ಅಷ್ಟೇ ಪ್ರಾಂಕ್ ಸಕ್ಸಸ್ಫುಲ್ ಗೈಸ್. ಎಲ್ಲಿಂದ ಸಕ್ಸಸ್ಫುಲ್? ಟೆನ್ಷನ್ ಅದಿಲ್ಲ, ನಿನ್ ಗಾಬರಿ ಪಡ್ಸದೆ ಅಲ್ವಾ? ಅಷ್ಟೊಂದೇನ್ ಗಾಬರಿನೂ ಆಗಿರ್ಲಿಲ್ಲ. ಹೌದಾ? ಆರಾಮಾಗಿ ಇವಳು ಸತ್ರು ಪರವಾಗಿಲ್ಲ ಅಂತೀಯ ನೀನು? ಸತ್ರು ಆಬ್ವಿಯಸ್ ಹಿಂಸೆ ಆಗ್ಬಿಡ್ತೀನಿ, ನಾನು ನೋಡ್ಕೊಂತೀನಿ ಅಂತ ನಂಗೆ ಆಯ್ತು. ಗೊತ್ತು. ಊಟ ಹಾಕಲ್ಲ ಆಯ್ತು. ಥ್ಯಾಂಕ್ ಯು ತಿಲಕ್, ಆಯ್ತು. ಥ್ಯಾಂಕ್ ಯು. ನಿಮ್ ಸಕ್ಕದಾಗಿ ಪಾರ್ಟಿದ್ರು ಬೀಂಗ್ ಅ ಪಾರ್ಟ್. ಊಟ ಹಾಕಲ್ಲ. ಅದಕ್ಕೆ ಎಷ್ಟು ಕೆಡ್ದಾಗ ಹೋಗಿದ್ದಿ ಪ್ಲಾಂಕ್. ಕೆಡ್ದಾಗಲ್ಲ ಸಕತ್. ಕೆದ್ದಾಗಲ್ಲ. ಇದು ಪಿಜ್ಜಾ ಆಸ್ಕರ್ ತಮ್ಮ ಭಾಸ್ಕರ್. ಆಸ್ಕರ್ ಕೊಡ್ಬೇಕು. ಆಸ್ಕರ್ ತಮ್ಮ ಬೆಳಗಿಂದ ನೀನು ಇವಾಗ ಗೊತ್ತಾಗ್ತಿರೋದು ನಿಂಗೆ, ಬೆಳಗಿಂದ ಮಾಡ್ತಾನೆ. ಏನ್ ಗೊತ್ತಾ ನಿಮ್ಗೆ? ಆಸ್ಕರ್ ತಮ್ಮ ಭಾಸ್ಕರ್ ಕೊಡ್ಸೋಣ. ಥ್ಯಾಂಕ್ ಯು, ಭಾಸ್ಕರ್ ಕೊಡ್ಸೋಣ. ಬಟ್ ಐ ಡಿಸರ್ವ್ ಭಾಸ್ಕರ್. ಇಟ್ಸ್ ನಾಟ್ ಭಾಸ್ಕರ್, ಇಟ್ಸ್ ಆಸ್ಕರ್. ಆಸ್ಕರ್ ತಮ್ಮನ್ ಬಟ್ ಐ ಭಾಸ್ಕರ್. ಡಿಸರ್ವ್ ಭಾಸ್ಕರ್. ಯು ಡಿಸರ್ವ್ ಭಾಸ್ಕರ್. Yes. ಭಾಸ್ಕರ್ ನಿಮ್ಗೆ ಗೊತ್ತಾ? ಭಾಸ್ಕರ್ ಗೊತ್ತು, ಯಾವ್ದು? ಅದೇ ಲಕ್ಕಿ ಭಾಸ್ಕರ್. ಇವನೇ ಆಸ್ಕರು ಭಾಸ್ಕರು. ಬಟ್ ಐ ಡೋಂಟ್ ಡಿಸರ್ವ್ ಭಾಸ್ಕರ್. ಇಟ್ಸ್ ನಾಟ್ ಭಾಸ್ಕರ್. ಸೊ ಗೈಸ್, ಐ ಹೋಪ್ ನಿಮ್ಗೆ ನನ್ನ ವ್ಲಾಗ್ ಚೆನ್ನಾಗಿ ಕಾಣಿಸಿರುತ್ತೆ. ಬಾಯ್ಲಿ ಆಯ್ತು ಬಾ, ಆರ್ಡರ್ ಕೊಟ್ಬಿಡು ಪಾಪ. ಚೆನ್ನಾಗಿದೆ ಅಂತ ಹೇಳ್ಬಿಡು. ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಆಕ್ಚುಲಿ, ಬೇಜಾರ್ ಮಾಡ್ತಾರೆ. ತುಂಬಾ ಕಷ್ಟಪಟ್ಟಿದ್ದು ಮಾಡಿ. ಹೊರಗೆ ಆಡ್ತಾರೆ ಗೈಸ್. ಸೊ ಗೈಸ್, ಐ ಹೋಪ್ ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ. ಫುಲ್ ಬಟ್ಟೆಲ್ಲ ಹೋಯ್ತು ನಂದು. ಸೊ ಹೇಗಿದೆ ವ್ಲಾಗ್ ಅಂತ ಕಮೆಂಟ್ ಮಾಡಿ. ನಾ ಯಾವ ಥರ ಪ್ರ್ಯಾಂಕ್ ಮಾಡ್ಬೋದು ಅಂತ ಕಮೆಂಟ್ ಕೂಡ ಅದನ್ನು ಮಾಡಿ. ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಹಿಂಗೆ ಮಾಡಿ. ಕೊನೆ ತನಕ ಕೊನೆಗೆ ಮಾಡ್ದ ಪ್ರಾಂಕ್ ನೀನು ಜನ ಸತ್ತೋಗಿರ್ತಾರೆ ಕಾಯ್ದು ಅನ್ಸುತ್ತೆ. ಅಂದ್ರೆ ನನ್ ಜನ ನನಗೆ ಗೊತ್ತು ಯಾವ ತರ ಯಾವತ್ತು ಹಾಕಿದ್ರೆ ಇದು ಹೋಗುತ್ತೆ. ಯಾವತ್ತು? ನನ್ ಜನ ನನಗೆ ಗೊತ್ತು, ನನ್ ಜನ ನನಗೆ ಗೊತ್ತು. ನಿಮ್ ಜನ ಯಾರು? ಹಿಂಗ್ ಮಾಡಿ, ಹಿಂಗೆ ಹಿಂಗ್ ಮಾಡಿ. ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್.